ನಾನು ಚೈತ್ರ. ಈಗ ಸ್ನೇಹಿತರೆ ನೋಡಿದ್ರೆ ಪೂಜೆ ಆಯಿತು. ತಿಂಡಿ ಇವತ್ತು ಮೊದಲೇ ಮಾಡಿಬಿಟ್ಟಿದ್ದೀನಿ. ಏನಾಯಿತು, ಬೆಳಿಗ್ಗೆ 6ಕ್ಕೆ ಎಚ್ಚರ ಆಯಿತು, ಆದರೂ ಏನು 6ಕ್ಕೆ ಏಳಲಿಲ್ಲ. ಇವತ್ತು ಸ್ಯಾಟರ್ಡೇ ತಾನೇ, ನಿಧಾನಕ್ಕೆ ಎದುರು ಆಗುತ್ತೆ. ಎಲ್ಲರೂ 9 ಗಂಟೆಗೆ ಹೇಳ್ತಾರೆ, ನಾನು ಎದ್ದು ಏನು ಮಾಡಲಿ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ 7:30 ಅನಿಸುತ್ತೆ ನಾನು ಎದ್ದಾಗ. ಎದ್ದು ಮನೆ ಕೆಲಸ ಶುರು ಮಾಡಿದೆ. ಅಷ್ಟೊತ್ತಿಗೆ ಸಾನು ಎದ್ಲು. ಅವಳಿಗೆ ಸ್ವಲ್ಪ ಸ್ಟೀಮು, ಗಾರ್ಗಲು ಆ್ಯಂಡ್ ಲೆಮನ್ ಜ್ಯೂಸು ಅದೆಲ್ಲ ಮಾಡಿಕೊಟ್ಟು ನಾನು ನೀರು ಕುಡಿದು ಅದು ಇದು ಕೆಲಸ ಮಾಡೋ ಅಷ್ಟೊತ್ತಿಗೆ ರಾಜೇಶ್ ಎದ್ರು. ಆಮೇಲೆ ಮನೆ ಗುಡಿಸ್ಬಿಟ್ಟು ಇಬ್ಬರು ಹಾಲು ಕುಡಿದ್ಬಿಟ್ಟು ಆಮೇಲೆ ತಿಂಡಿಗೆ ರೆಡಿ ಮಾಡಿದೆ. ತಿಂಡಿಗೆ ರೆಡಿ ಮಾಡಿ ಮನೆಗೆ ಒರೆಸೋದಕ್ಕೆ ಶುರು ಮಾಡಿದ್ನಪ್ಪ. ಏನೋ ಒಂಥರ ಸುಸ್ತಾಗೋದಕ್ಕೆ ಶುರು ಆಯಿತು. ಏನು ಅಂತಲೇ ಅರ್ಥ ಆಗ್ತಿಲ್ಲ. ಒಂದು ಕಡೆ ಸುಸ್ತು ಅನಿಸುತ್ತೆ, ಒಂದು ಕಡೆ ಕೆಲಸ ಮಾಡೋದಕ್ಕೆ ಎನರ್ಜಿ ಇದೆ, ಎನರ್ಜಿ ಇಲ್ಲ ಅಂತ ಅಲ್ಲ, ಗೊತ್ತಾಗ್ತಾನೇ ಇಲ್ಲ. ರಾಜೇಶ್ ಆಮೇಲೆ ನಿನಗೆಲ್ಲೋ ಶುಗರ್ ಕಡಿಮೆ ಆಗ್ತಾ ಇರ್ಬೇಕು ಬಾಡಿಯಲ್ಲಿ, ತುಂಬ ಹೊತ್ತಾಗಿದೆಯಲ್ಲ ಎದ್ದು ನೀನು, ಏನಾದರೂ ತಿನ್ನು ಅಂದರು. ತಿಂಡಿ ಆಗೇ ಇಲ್ಲ, ಇನ್ನು ಏನು ತಿನ್ನಲಿ ಅಂತಿದ್ದಕ್ಕೆ ಸರಿ ಏನಾದರೂ ಸ್ವೀಟ್ ಇರೋದು ಲೈಕ್ ಡೇಟ್ಸ್ ತಿನ್ನು, ದ್ರಾಕ್ಷಿ ತಿನ್ನು, ಸಮಥಿಂಗ್ ಹೆಲ್ತಿಯಾಗಿರೋದು, ನಟ್ಸ್ ತಿನ್ನು, ಏನೋ ತಿನ್ನು ಅಂದರು. ಅದೆಲ್ಲನೂ ತಿಂದೆ. ಆದರೂ ಸುಸ್ತು ಕಡಿಮೆ ಆಗಲಿಲ್ಲ. ಆಮೇಲೆ ಏನು ಮಾಡಿದೆ, ಅಷ್ಟೊತ್ತಿಗೆ ತಿಂಡಿ ಆಯಿತು. ಅಂದರೆ ಕುಕ್ಕರ್ ಕೂಗಿಸಿದ್ದೆ. ಸೊ ಅಷ್ಟೊತ್ತಿಗೆ ತಿಂಡಿ ಆಯಿತು. ತಿಂಡಿ ಮಾಡಿಬಿಟ್ಟು ಆದರೂ ಸುಸ್ತು ಕಡಿಮೆ ಆಗಲಿಲ್ಲ. ಹೋಗ್ಬಿಟ್ಟು 1 hour ರೆಸ್ಟ್ ಮಾಡಿದ್ದೀನಿ. ಅಂದರೆ ಮಲಗಿಲ್ಲ, ನಿದ್ದೆ ಮಾಡಿಲ್ಲ. ಒಂದು ಕಡೆ ಏನನ್ಸುತ್ತೆ, ಕೆಲಸ ಮಾಡಬೇಕು, ಬೇಗ ಬೇಗ ಮುಗಿಸ್ಬಿಡೋಣ, ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಕೆಲಸಗಳಿದೆ ಅಂತ. ಇನ್ನೊಂದು ಕಡೆ ಆಗ್ತಾನೇ ಇಲ್ಲ. ಶನಿವಾರ ನಾನು ಯಾವತ್ತೂ ಶನಿವಾರ ಪೂಜೆ ಮಾಡಿದೆ, ತಿಂಡಿ ತಿನ್ನೋಳಲ್ಲ. ಅದೊಂದು ಕಡೆ ಅಯ್ಯೋ ಸುಸ್ತಾಗ್ತಾ ಇದೆ, ತಿಂಡಿ ತಿನ್ನೋಕ್ಕಾಗ್ತಿಲ್ವಲ್ಲ, ಇನ್ನು ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಆಮೇಲೆ ತಿಂಡಿ ತಿನ್ನಬೇಕು, ಅದೊಂಥರ ಒಂದು ಯೋಚನೆ. ಸೊ ಕೊನೆಗೆ ಸಾರಿ ದೇವ್ರೆ ಇವತ್ತು ಆಗೋದಿಲ್ಲ ಅಂದ್ಬಿಟ್ಟು ತಿಂಡಿ ಮಾಡಿ ರೆಸ್ಟ್ ಮಾಡಿ ಈಗ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ. ಆಲ್ಮೋಸ್ಟ್ 12:30 ಆಗ್ತಾಯಿದೆ ಈಗ. ಸೊ ಇವತ್ತಿನ ದಿನ ಹೇಗಿರುತ್ತೆ ಬನ್ನಿ ನೋಡೋಣ. ಲಾಸ್ಟ್ ವ್ಲಾಗಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಪ್ರಾಬ್ಲಮ್ಸನ್ನು ನಮ್ಗೆ ಯಾಕೆ ಹೇಳ್ತೀರಾ, ಸ್ಪ್ರೆಡ್ ಹ್ಯಾಪಿನೆಸ್ ಅಂದ್ಬಿಟ್ಟು. ಇದು ಪ್ರಾಬ್ಲಮ್ ಅಲ್ಲ, ನನ್ನ ಡೈಲಿ ರುಟೀನು ಅಥವಾ ಡೈಲಿ ಲೈಫ್ ಹೀಗಿರುತ್ತೆ ಅಂತ ನಿಮ್ಮ ಜೊತೆ ಹೇಳ್ತೀನಿ ಅಷ್ಟೇ. ಬಟ್ ಅದಕ್ಕೆ ಬೇರೆ ನನ್ನ ಫಾಲೋವರ್ ಕೂಡ ಹೇಳಿದರು, ಅದಕ್ಕೆ ಕಮೆಂಟ್ ರಿಪ್ಲೈ ಮಾಡಿದರು ಅವ್ರಿಗೇ. ಅದು ನಮಗೇನು ಕಷ್ಟ ಇಲ್ಲ ನೋಡೋದಕ್ಕೆ, ನಿಮಗೆ ಕಷ್ಟ ಆದರೆ ನೀವು ನೋಡಬೇಡಿ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಥ್ಯಾಂಕ್ ಯು ಫಾರ್ ದೆಮ್ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಸ್ನೇಹಿತರೆ, ನಾನು ಯಾವತ್ತೂ ಹೇಟ್ರೆಡ್ ಸ್ಪ್ರೆಡ್ ಮಾಡೋದು ಅಥವಾ ಸ್ಯಾಡ್ನೆಸ್ ಸ್ಪ್ರೆಡ್ ಮಾಡೋದು ಆ ಥರ ಇಲ್ಲ. ನನಗೂ ಎನರ್ಜಿ ಇದ್ದಾಗ ಮಾತ್ರ ನಾನು ವೀಡಿಯೋಸ್ ಮಾಡಬೇಕು ಅಂತಲೇ ನಾನು ಎಷ್ಟೋ ಸರಿ ಅವಾಯ್ಡ್ ಮಾಡಿಬಿಟ್ಟಿರ್ತೀನಿ. ಬಟ್ ಏನು ಮಾಡ್ತೀರಾ, ಯಾಕೆ ಅಂತ ಏನು ಕೇಳ್ತೀರಾ ಅಲ್ವಾ, ಆಗ ಸ್ವಲ್ಪ ಶೇರ್ ಮಾಡಿರ್ತೀನಿ ಅಷ್ಟೇ. ಬಟ್ ಗೊತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ ನಾನು ಏನು ಅಂತ. ಅವ್ರು ಯಾರೋ ಇಟ್ಸ್ ಓಕೆ, ನಾನು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಹಾಗಾಗಿ ನಾನು ಅವ್ರಿಗೇನು ರಿಪ್ಲೈ ಮಾಡೋಕ್ಕೂ ಹೋಗಲಿಲ್ಲ ಅಲ್ಲಿ. ಸೊ ಇವಾಗ ಹೇಳಿದ್ನೆಲ್ಲ ತಕ್ಷಣ ನೆನಪು ಬಂತು, ಅಯ್ಯೋ ಪ್ರಾಬ್ಲಮ್ ಹೇಳ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಗೊತ್ತು ನನಗೆ ನೀವು ಆ ಥರ ಏನೋ ಅಂದ್ಕೊಳ್ಳೋದಿಲ್ಲ ಅಂದ್ಬಿಟ್ಟು. ಸೊ ಬನ್ನಿ ಸ್ನೇಹಿತರೆ, ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು. ಬೆಳಿಗ್ಗೆ ತಿಂಡಿ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೀನಿ, ಆಗಲೇ ಅಡುಗೆಗೆ ರೆಡಿ ಮಾಡಬೇಕು.
ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾನು ಇನ್ನು ಆಟಾಡೋದಕ್ಕೆ ಹೋಗಿಲ್ಲ. ಸ್ವಲ್ಪ ಓದಿದ್ಲು ಬೆಳಿಗ್ಗೆ, ಟೆಸ್ಟ್ ಬರ್ತಾ ಇದೆ, ರಿವೈಸ್ ಮಾಡಿದ್ಲು. ಅದಾದಮೇಲೆ ಈಗ ಅಮ್ಮ ನಾನು DIY ಮಾಡ್ತೀನಿ ಅಂತ ಹೇಳಿಬಿಟ್ಟು ಕಾಟನ್ ಬಾಕ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಬೆಳಿಗ್ಗೆಯಿಂದ ಮಾಡಿದ್ದಾಳೆ. ಈಗ ಒಂದು ಸ್ಟಾರ್ ಬಿಡೋದಕ್ಕೆ ಟ್ರೈ ಮಾಡ್ತಾಯಿದ್ಲು, ಅದು ಹೆಚ್ಚು ಕಡಿಮೆ ಬರ್ತಾಯಿತ್ತು. ಸೊ ನಾನೀಗ ಮೆಜರ್ ಮಾಡಿ ಅವಳಿಗೆ ಬರೆದು ಕೊಡ್ತಾ ಇದ್ದೀನಿ, ಅದನ್ನು ಈಗ ಕಟ್ ಮಾಡ್ತಾಳೆ. ಸೊ ಅದರಿಂದ ಅವಳು ಒಂದು ಗಿಟಾರ್ ಮಾಡ್ತಾಳಂತೆ. ಅವಳ ಫ್ರೆಂಡ್ ಮಾಡಿದ್ಲು, ನಾನು ಆ ಥರ ಮಾಡ್ತೀನಿ ಅಂದ್ಬಿಟ್ಟು ಕಾಯ್ತಾ ಇದ್ಲು. ಕಾಟನ್ ಬಾಕ್ಸ್ ಇರಲಿಲ್ಲ, ಸೊ ಈಗ ಸಿಕ್ಕಿದೆ, ಇವಾಗ ಮಾಡ್ತಾ ಇದ್ದಾಳೆ, ಕಟ್ ಮಾಡ್ತಿದ್ದಾಳೆ. ನಾನು ಅಂದೆ ಸಾನು ನನಗೇನು ಹೆಲ್ಪ್ ಮಾಡಲ್ಲ, ಯು ಹ್ಯಾವ್ ಟು ಲರ್ನ್ ಅಂದ್ಬಿಟ್ಟು ಅವಳಿಗೇನೇನು ಎಲ್ಲನೂ ಮಾಡು ಅಂತ ಬಿಟ್ಟಿದ್ದೆ. ಬಟ್ ಮೆಜರ್ಮೆಂಟ್ ಗೊತ್ತಾಗ್ತಿಲ್ವಂತೆ, ಹಾಗಾಗಿ ನಾನು ಬಂದು ಇವಾಗ ಕೂತ್ಕೊಂಡಿದ್ದೀನಿ. ಪಕ್ಕ ಕೂತ್ಕೊಂಡು ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳಿ. ಈಗ ಕಿಚನ್ಗೆ ಬಂದಿದ್ದೇನೆ. ಇಷ್ಟೊತ್ತು ಸಾನು ಜೊತೆನೇ ಕೂತ್ಕೊಂಡು ದಂಟು ಬಿಡಿಸ್ಕೊಂಡೆ. ಇವತ್ತು ಉಪ್ಪೆಸರು ಸಾರು ಮಾಡೋಣ, ಉಪ್ಪೆಸರು ಮಾಡೋಣ ಅಂತ ಹೇಳಿಬಿಟ್ಟು. ಇದು ಕೆಂಪು ದಂಟು, ಹಸಿರು ದಂಟು ಸಿಗಲಿಲ್ವಂತೆ. ಇದೇ ಚೆನ್ನಾಗಿತ್ತು, ಅದೆಲ್ಲನೂ ಹೋಗಿತ್ತು, ಚೆನ್ನಾಗಿರಲಿಲ್ಲ ಅದು ಅಂದ್ಬಿಟ್ಟು ಇದನ್ನು ತಂದಿದ್ದಾರೆ. ಇದಕ್ಕೂ ಅದಕ್ಕೂ ಏನೋ ಡಿಫ್ರೆನ್ಸ್ ಇದೆ, ನನಗೆ ಮರ್ತೋಗಿದೆ, ತುಂಬ ದಿನ ಆಯ್ತಲ್ಲ. ಅಮ್ಮ ಹೇಳೋರು ಮರ್ತೋಗಿದೆ. ಈಗ ತಂದ ಮೇಲೆ ಏನು ಯೋಚನೆ ಮಾಡಿ ಏನು ಪ್ರಯೋಜನ ಅಂದ್ಬಿಟ್ಟು ಇವತ್ತು ಇದ್ರದ್ದೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ನನಗೂ ರಿಫ್ರೆಶ್ ಆದಂಗೆ ಆಗುತ್ತೆ. ಉಪ್ಪೆಸರು ಮಾಡೋದಕ್ಕೀಗ ಅಲಸಂದೆ ಕಾಳು ಮುಗ್ದೋಗಿತ್ತು. ನಮ್ಮ ಮನೇಲಿ ರೆಡ್ ಅಲಸಂದೆ ಇತ್ತು, ಬರೀ ಒಂದು ಬಟ್ಲಿತ್ತು, ಸಾಕಾಗೋದಿಲ್ವಲ್ಲ ಮತ್ತೆ ತೊಗೊಂಡು ಬನ್ನಿ ಅಂದೆ. ವೈಟ್ ಅಲಸಂದೆ ತಂದಿಯಾರೀಗ, ಈಗ ಎರಡೂ ಮಿಕ್ಸ್, ಅದೊಂದು ಬಟ್ಲು ಇದೊಂದು ಬಟ್ಲು. ಸಾನು ಸ್ವಲ್ಪ ಮಾಡಿಬಿಟ್ಟು, ಅಂದರೆ ಒಂದು ಕಟ್ ಮಾಡಿದ್ಲು, ಇನ್ನೂ ಒಂದು ಮಾಡಬೇಕಿತ್ತು, ಎರಡು ಬೇಕು ಮಮ್ಮ ಅಂದಿದ್ಲು. ಸರಿ ಮಾಡ್ಕೊ ಅಂದರೆ, ಮಮ್ಮ ಕೈ ನೋವ್ತಾ ಇದೆ ನನಗೆ, ನೀನೇ ಮಾಡಿಕೊಟ್ಬಿಡು ಅಂತೆ. ನೀನು ಪರವಾಗಿಲ್ಲ, ಟೈಮ್ ಪಾಸಕ್ಕೆ ಮಾಡು, ಅರ್ಜೆಂಟ್ ಏನಿಲ್ಲ, ಇವತ್ತೇ ಮಾಡಬೇಕಂತ. ಕೈ ನೋವು ಬಂದಿದ್ರೆ ಬಿಡು, ಸ್ವಲ್ಪ ರೆಸ್ಟ್ ತಗೋ, ಸಂಜೆನೋ ನಾಳೆನೋ ನಿನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಮಾಡು, ಅವಾಗ ನಿನಗೂ ಫನ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಆಟ ಆಡೋದಕ್ಕೆ ಕಳಿಸಿದ್ದೀನಿ ಈಗ. ಸೊ ನಾನು ಈ ಕಡೆ ಎದ್ದು ಬಂದೆ ಅಡುಗೆ ಮಾಡೋದಕ್ಕೆ. ಅವಳು ಪಕ್ಕ ಇದ್ದರೆ ಅಷ್ಟೋ ಇಷ್ಟೋ ಮಾಡ್ತಾಳೆ, ಇಲ್ಲ ಅಂದರೆ ಬೋರು ಅವಳಿಗೆ. ಸೊಪ್ಪು ತೊಳೆದಿರೋ ನೀರು ನೋಡಿ, ಇದು ಒಂಥರ ಪಿಂಕ್ ಆಗಿ ಕಾಣ್ತಾ ಇದೆ. ಇದು ರೆಡ್ ದಂಟು ಕಣ, ಕೆಂಪು ದಂಟು ಅಂತ ಯಾವ ಥರ ತಿಂದಿದೀವ ನಾವು? ನೆನಪಿಲ್ಲ, ಅದಕ್ಕೆ ಕೇಳಿದ್ದೀನಿ, ನಿಮ್ಗೆ ಗೊತ್ತಿದ್ರೆ ಹೇಳಿ ಏನು ಡಿಫ್ರೆನ್ಸು ಅಂತ. ಇಲ್ಲ ಇಲ್ಲ, ನನಗೂ ಮರ್ತೋಗಿದೆ. ಅಮ್ಮ ಹೇಳಿದ್ರು ಏನಂತ, ಅಂದರೆ ಅದಕ್ಕೂ ಗ್ರೀನ್ಗೂ ರೆಡ್ಗೂ ಡಿಫ್ರೆನ್ಸು, ನನಗೆ ಮರ್ತೋಗಿದೆ. ಹೌದಾ? ನೋಡಿ ಪಿಂಕ್ ಪಿಂಕ್ ಆಗಿ ಕಾಣ್ತಾ ಇದೆ, ಅದಕ್ಕೆ ಟ್ರೈ ಮಾಡುವಂತ ತಂದಿದ್ದ ಅವತ್ತು. ಇದು ಉಪ್ಪೆಸರು ಖಾರ ಮಾಡೋದಕ್ಕೆ ತೆಗೆದುಕೊಂಡಿರೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಮ್ಮ ಮನೇಲಿ ನಾನು ಇಷ್ಟನ್ನು ಹಾಕಿ ಮಾಡೋದು.
ಲಾಸ್ಟ್ ಬ್ಲಾಗಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಬೋಂಡ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಸೊ ಅದನ್ನು ಹೇಗೆ ಮಾಡೋದು ಆ ಪ್ರೊಸೀಜರ್ನ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾನು ಕಡಲೆ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ಉಪ್ಪು, ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಎಷ್ಟು ಹಾಕಬೇಕು ಅಂದರೆ 1/4 ಅಂತ ಹೇಳ್ಬೋದು. ಈಗ ಒಂದು 10 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಅಂದರೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಬೇಕು. ಕಟ್ ಮಾಡಿರೋ ಕರಿಬೇವು, ಕಟ್ ಮಾಡಿರೋ ಅಂಥ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇಷ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸಬ್ಬಕ್ಕಿ ಸೊಪ್ಪು ಇಲ್ಲ ಅಂದರೂ ಕೂಡ ಬೋಂಡ ಮಾಡ್ಬೋದು, ಆದರೆ ಸಬ್ಬಕ್ಕಿ ಸೊಪ್ಪು ಹಾಕಿದಾಗ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಬೋಂಡ ಮಾಡಿದಾಗ ಅದ್ರ ಫ್ಲೇವರೇ ಬೇರೆ, ಸಬ್ಬಕ್ಕಿ ಸೊಪ್ಪು ಹಾಕಿದಾಗ ಅದ್ರ ಫ್ಲೇವರೇ ಬೇರೆ. ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಬಿಸಿ ಅಂದರೆ ನಾನು ಬೋಂಡ ಫ್ರೈ ಮಾಡೋದಕ್ಕೆ ಅಂತ ಬಿಸಿಯಾಗಕ್ಕೆ ಇಟ್ಟಿರೋಂಥ ಎಣ್ಣೆನ 3-4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಒಂದು ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪ್ ಫಾರ್ಮ್ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ. ಆ್ಯಂಡ್ ಇದಕ್ಕೆ ಒಂದು 2 ಚಿಟಿಕೆ ಅಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ರೇ ಒಳ್ಳೆಯದು. ತುಂಬ ಹಾಕಿದ್ರೆ ಎಣ್ಣೆ ಎಳೆಯುತ್ತೆ, ಬಟ್ ಸ್ವಲ್ಪ ಹಾಕಿದಾಗ ಅದು ಒಂಥರ ಪಫಿನೆಸ್ ಬರುತ್ತೆ, ಚೆನ್ನಾಗಿರುತ್ತೆ. ಎಣ್ಣೆನ ನಾನು ನೀರು ಹಾಕ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಸಿಟ್ಟು ಜೊತೆ. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ತುಂಬ ತೆಳ್ಳನೂ ಕಲಿಸ್ಬಾರ್ದು, ತುಂಬ ಗಟ್ಟಿನೂ ಕಲಿಸ್ಬಾರ್ದು. ತುಂಬ ಗಟ್ಟಿ ಕಲಿಸಿದ್ರೆ ಏನಾಗುತ್ತೆ, ಅದು ಆ ಸಾಫ್ಟ್ನೆಸ್ ಬರೋದಿಲ್ಲ, ಸ್ಪಾಂಜಿನೆಸ್ ಬರೋದಿಲ್ಲ. ತುಂಬಾ ನೀರು ಹಾಕಿದ್ರೆ ತುಂಬಾ ಎಣ್ಣೆ ಎಳೆಯುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ಬೋಂಡ ರೆಡಿ. ಇದು ಸ್ನೇಹಿತರೆ ಇಂಗ್ರೀಡಿಯೆಂಟ್ಸ್ ಹಾಕೋದು ರೈಟ್ ಪ್ರಪೋರ್ಷನಲ್ಲಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು. ಸರಿಯಾದ ಉರಿಯಲ್ಲಿ ಇದನ್ನು ಫ್ರೈ ಮಾಡೋದು. ಜಾಸ್ತಿ ದಪ್ಪ ಮಾಡಿಕೊಂಡು ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಹಸಿನೇ ಇರುತ್ತೆ, ಒಳಗಡೆ ಕಲರ್ ಬಂದ್ಬಿಡುತ್ತೆ, ಕ್ರಿಸ್ಪ್ ಆಗೋದಿಲ್ಲ, ತುಂಬ ಬೇಗ ಮೆತ್ತ ಆಗಿಬಿಡುತ್ತೆ. ಸೊ ಸಣ್ಣ ಉರಿಯಲ್ಲಿ ಮಾಡಿ ಹುರಿಬೇಕು, ಅಥವಾ ಸಣ್ಣಕ್ಕಿಂತ ಸ್ವಲ್ಪ ಜಾಸ್ತಿ, ನಾಟ್ ಈವನ್ ಮೀಡಿಯಮ್. ಹೈ ಫ್ಲೇಮಲ್ಲಿ ಲಾಸ್ಟಲ್ಲಿ ಇಳಿಸ್ಬೇಕಾದ್ರೆ ಮಾತ್ರ ಹೈ ಫ್ಲೇಮ್ ಮಾಡಬೇಕು, ಓನ್ಲಿ ಕಲರ್ಗೋಸ್ಕರ. ನೋಡಿ ಎಷ್ಟೆಷ್ಟು ದಪ್ಪ ಇದೆ ಅಂತ ಹೇಳಿಬಿಟ್ಟು. ಇಷ್ಟು ದಪ್ಪ ಒಳಗಡೆ ಎಲ್ಲನೂ ಬೇಯಬೇಕಲ್ವಾ, ಅದಕ್ಕೆ ಸಣ್ಣ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಸೊ ಚಳಿಗಾಲಕ್ಕೆ ಚೆನ್ನಾಗಿದೆ, ಚೆನ್ನಾಗಿ ಕ್ರಿಸ್ಪಾಗಿ ಇದೆ. ಒಳಗಡೆ ನೋಡ್ಬೋದು ನೀವು, ಒಂದು ಲೇಯರ್ ಫುಲ್ ಹೊರಗಡೆ ಕ್ರಿಸ್ಪ್ ಇದೆ, ಒಳಗಡೆ ಸಾಫ್ಟ್ ಇದೆ. ಬಟ್ ಕ್ರಿಸ್ಪಾಗಿ ತುಂಬ ಚೆನ್ನಾಗಿದೆ, ಆದರೆ ಚಳಿಗೆ ತುಂಬ ಬೇಗ ಮೆತ್ತ ಆಗಿಬಿಡುತ್ತೆ. ನೋಡಿ ಹೇಗೆ ಕ್ರಿಸ್ಪ್ ಇದೆ ಅಂತ ಹೇಳಿಬಿಟ್ಟು. ಇದು ನನ್ನ ಬ್ಲೌಸ್ ಹೊಲಿಯೋದಕ್ಕೆ ಅಂತ ಹೇಳಿಬಿಟ್ಟು ತಂದಿರೋ ಅಂಥ ಲೈನಿಂಗ್ ಬಟ್ಟೆ. ಇದನ್ನು ನಾವು ತಂದ ತಕ್ಷಣವೇ ಹೊಲಿಯೋ ಹಾಗಿಲ್ಲ, ಇದನ್ನು ನೀರಲ್ಲಿ ನೆನೆಸಿ ಒಣಗಿಸ್ಬೇಕು. ಒಣಗಿಸಿದ ಮೇಲೆ ಅದು ಸ್ಟಿಫ್ ಆಗಿರಲಿ, ನೀಟಾಗಿ ಕಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಅದನ್ನು ಐರನ್ ಮಾಡಬೇಕು. ಸ್ನೇಹಿತರೆ, ಬಟ್ಟೆ ಅಂದರೆ ಲೈನಿಂಗ್ ಬಟ್ಟೆ ತೊಳೆದು ಐರನ್ ಮಾಡಿ ಇಲ್ಲಿ ತಂದು ಇಟ್ಟಿದ್ರೆ ಮಳೆ ಬಂದು ಒದ್ದೆ ಆಗ್ಬಿಡೋದ ಮತ್ತೆ. ದಿಸ್ ಈಸ್ ಕಾಲ್ಡ್ ಬ್ಯಾಡ್ ಲಕ್.
ಇಲ್ಲಿ ನೋಡಿ ನೀರು, ಇಲ್ಲಿ ಕಿಟಕಿ ತೆಗೆದು ಬಿಟ್ಟಿರ್ತೀನಿ ಗಾಳಿ ಬರಲಿ ಅಂತ ಹೇಳಿಬಿಟ್ಟು, ಅಲ್ಲಿಂದ ನೀರು ಬಂದಿದೆ ಒಳಗಡೆ. ಜಸ್ಟ್ 2 ಮಿನಿಟ್ಸಲ್ಲಿ ಆಗಿರೋದಿದು. ನಾನು ಅಲ್ಲಿ ಬಟ್ಟೆ ಹೇಳ್ಕೊಂಡು ಬರೋಕ್ಕೆ ಹೋಗಿದ್ದೆ, ಅಲ್ಲಿ ತನಕ ನೀರು ಬಂದುಬಿಟ್ಟಿದೆ ಒಳಗಡೆ. ಇಲ್ಲೆಲ್ಲ ತುಂಬಿಡಿದೆ ನೀರು. ಇದು ಹುಣಸೆ ಹಣ್ಣು ಕಿವುಚ್ಕೊಂಡಿರೋದು, ನೆನೆಸಿ ಇಟ್ಟಿದ್ದೆ. ಒಂದ್ಸಾರಿ ಫಿಲ್ಟರ್ ಮಾಡಿದ್ದೆ ಕೈಯಲ್ಲಿ, ಇನ್ನೊಂದು ಸಾರಿ ಈಗ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾಳೆಗಂತ ಅಲ್ಲ, ಈ ಒಂದ್ಸಾರಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ 15 ಡೇಸ್ ತನಕ ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಬೋದು. ಅರ್ಜೆಂಟ್ ಇದ್ದಾಗಲೇ ಮಾಡಬೇಕು ಅಂತೇನಿಲ್ಲ. ಹಾಗಾಗಿ ಮಾಡಿ ಇಡ್ತಾ ಇದ್ದೀನಿ. ಹೋಮ್ ಮೇಡ್ ಪೌಡರ್ ಮಾಡ್ಕೊಳ್ತೀನಲ್ವ, ಅದಕ್ಕೆ ಗೊಜ್ಜು ಪ್ರಿಪ್ರೇಷನ್. ಅದು ಕಿವುಚಿ ಮಿಕ್ಕಿತ್ತಲ್ವ ಹುಣಸೆ ಹಣ್ಣು ವೇಸ್ಟ್, ಅದರಲ್ಲಿ ಇದನ್ನು ಕೂಡ ತೊಳಿತಾ ಇದ್ದೀನಿ. ಅಷ್ಟೊಂದು ತುಂಬಾ ಕಪ್ಪಗಾಗಿತ್ತು ಅಂತ ಏನು ಇರಲಿಲ್ಲ, ಬಟ್ ಅದು ಹುಣಸೆ ಹಣ್ಣು ಇತ್ತಲ್ಲ ಕಿವುಚಿರೋದು, ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಈ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದರಲ್ಲಿ ತೊಳೆದ ತಕ್ಷಣವೇ ಬರೀ ಜಸ್ಟ್ ಒಂದು ಟಚ್ಚಲ್ಲೇ ಅಂತ ಹೇಳ್ಬೋದು ಎಷ್ಟು ನೀಟ್ ಆಗೋಯ್ತು, ಒಂದು ಕರೆ ಇಲ್ಲದೆ ಇರೋ ರೀತಿಯಲ್ಲಿ ಆಗೋಯ್ತು. ಈ ಥರ ಮಾಡಿದಾಗ ಸ್ನೇಹಿತರೆ ನೋಡಿ, ತೊಳೆದು ನಾನು ಮೋರ್ ದೆನ್ 15 ಡೇಸ್ ಆಗ್ತಾ ಬಂತು, ಕಪ್ಪಗಾಗಿರಲಿಲ್ಲ. ಅದೇ ನಾನು ಪೀತಾಂಬರಿ ಯೂಸ್ ಮಾಡಿದಿದ್ರೆ 1 ವೀಕಲ್ಲೇ ಕಪ್ಪಗಾಗ್ಬಿಡ್ತಾ ಇತ್ತು. ಸೊ ಯಾವಾಗಲೂ ಹುಣಸೆ ಹಣ್ಣು ಆ್ಯಂಡ್ ಸಬೀನ, ಹುಣಸೆ ಹಣ್ಣಲ್ಲೂ ಬರೀ ತೊಳೆದಿಡಬಾರ್ದು. ಅದಾದಮೇಲೆ ಸ್ವಲ್ಪ ಆ ಹುಳಿ ಅಂಶನ ತೆಗಿಬೇಕು, ಇಲ್ಲಾಂದರೆ ಅಲ್ಲಲ್ಲೇ ಕರೆ ಕಾಣೋದಕ್ಕೆ ಶುರು ಆಗುತ್ತೆ. ಸೊ ಸಬೀನಾದಲ್ಲಿ ತೊಳೆದಿದ್ದೀನಿ ನೋಡಿ, ಎಷ್ಟು ಶೈನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಏನೂ ರಿಸ್ಕ್ ಇಲ್ಲ, ಜಸ್ಟ್ ಒಂದು ಕೈ ಟಚ್ ಅಷ್ಟೇ. ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನೀವು ಪುಳಿಯೋಗರೆದು ಪೌಡರ್ ರೆಸಿಪಿ ನೋಡಬೇಕು ಅಂದರೆ ನನ್ನ ಕುಕಿಂಗ್ ಪ್ಲೇಲಿಸ್ಟಲ್ಲಿ ನೋಡ್ಬೋದು, ಸಿಗುತ್ತೆ ನಿಮಗೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ ಆರ್ ಡಿಸ್ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಟೇಕ್ ಕೇರ್. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬೈ ಬೈ ಸ್ನೇಹಿತರೆ.